ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ಕ್ರಿಸ್ಟಲ್ ಬಗ್ಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೌದು ಇವತ್ತು ಹುಣ್ಣಿಮೆ ಇರೋದ್ರಿಂದ ಎಲ್ಲ ಕ್ರಿಸ್ಟಲ್ಸ್ಗಳನ್ನು ಕೂಡ ಎನರ್ಜೈಸ್ ಮಾಡಿ ಇಲ್ಲಿಂದ ಡಿಸ್ಪ್ಯಾಚ್ ಮಾಡಬೇಕಾಗಿತ್ತು. ಸೊ ಈ ಟರ್ಕಾಯ್ಶ್ ಕೂಡ ಯಾರೋ ಒಬ್ರು ಬುಕ್ ಮಾಡ್ಕೊಂಡಿದ್ದಾರೆ. ಈ ಟರ್ಕಾಯ್ಶ್ ವಿಚಾರವಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡೇ ಇರಲಿಲ್ಲ. ಸೊ ಹಾಗಾಗಿ ಈ ಟರ್ಕಾಯ್ಶ್ ಅಂದರೆ ಏನು, ಇದಕ್ಕೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಹಿಂದಿಯಲ್ಲಾಗಿರ್ಬೋದು, ಕನ್ನಡದಲ್ಲಾಗಿರ್ಬೋದು ಫಿರೋಜಾ ಅಂತ ಕರೀತಾರೆ. ಎಸ್, ಇದಕ್ಕೆ ಏನು ಮಹತ್ವ ಇದೆ ಅಂತ ಹೇಳಿದ್ರೆ, ಈ ಕ್ರಿಸ್ಟಲ್ ಏನಿದೆಯಲ್ಲ, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರಿಗೆ ಧರಿಸೋದಕ್ಕೆ, ಕಿರೀಟದಲ್ಲಿ ಧರಿಸೋದಕ್ಕೆ ಕೊಡ್ತಾ ಇದ್ರಂತೆ. ಹಾಗೆ ಈ ಕ್ರಿಸ್ಟಲ್ ಬಣ್ಣ ನೋಡ್ತಾ ಇದ್ದ ಹಾಗೆ ಕೆಲವ್ರಿಗೆ ಅರ್ಥ ಆಗಿರುತ್ತೆ, ನಮ್ಮ ಸಲ್ಮಾನ್ ಖಾನ್ ಕೈಯಲ್ಲಿ ಯಾವಾಗಲೂ ಕೂಡ ಇದು ಇದ್ದೇ ಇರುತ್ತೆ, ಫಿರೋಜಾ ಸ್ಟೋನ್ ಅಂದರೆ ಟರ್ಕಾಯ್ಶ್. ಎಸ್, ಈ ಕ್ರಿಸ್ಟಲ್ಗೆ ರತ್ನದಲ್ಲಿ ಮಹಾರತ್ನ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ. ಆ್ಯಕ್ಚುಲಾಗಿ ಇದಕ್ಕೆ ಅದೇ ಹೆಸರಿದೆ, ರತ್ನಗಳಿಗಿಂತ ಮಹಾರತ್ನ ಅಂದರೆ ಟರ್ಕಾಯ್ಶ್ ಅಂತ ಹೇಳಿ. ಇದ್ರದ್ದು ಮಹತ್ವ ಏನು ಗೊತ್ತಾ? ಇದನ್ನು ಹಾಕ್ಕೊಂಡದ ಕೂಡಲೇ ನಿಮ್ಮ ಜಾತಕದಲ್ಲಿ ಗುರುಬಲ ಹೇಗೆ ಇರಲಿ ಅಥವಾ ಗುರುವಿನ ಅನುಗ್ರಹ ಇಲ್ಲದೆ ನೀವು ಸಫರ್ ಪಡ್ತಾ ಇರಬಹುದು. ನಿಮ್ಮ ಲೈಫಲ್ಲಿ ಯಾವ ನೇಮ್ ಫೇಮ್ ಆಗಿರಲಿ, ನಿಮ್ಮ ಜೀವನದಲ್ಲಿ ಗುಡ್ ಲಕ್ ಅನ್ನೋದೇ ಇರೋದಿಲ್ಲ. ಹೌದು ಮೇಡಮ್, ಗ್ರೀನ್ ಅವೆಂಚೂರ್ನಲ್ಲಿ ಗುಡ್ ಲಕ್ ಇತ್ತು, ಪೈರೇಟಲ್ಲಿ ದುಡ್ಡು ಬರೋದಿದೆ ಆ ಕ್ರಿಸ್ಟಲಲ್ಲಿ, ಹಾಗೆ ಹೇಗೆ ಅಂತ ನೀವು ನಿಮ್ಮ ಮನಸ್ಸಿನಲ್ಲಿ ಕ್ವಶನ್ಸ್ಗಳನ್ನು ಅಂದ್ಕೊಳ್ಬಹುದು. ಬಟ್ ಆದರೆ ಇದು ಹಾಕ್ಕೊಂಡಿರುವ ಏನು ಟೈಮಲ್ಲಿ ಬರೀ ಗುಡ್ ಲಕ್ ಮಾತ್ರ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಇನ್ನೊಂದು ಮ್ಯಾಜಿಕ್ ಏನು ಅಂತ ಹೇಳಿದ್ರೆ, ಬ್ಲ್ಯಾಕ್ ಮ್ಯಾಜಿಕ್ ಸಾಮಾನ್ಯವಾಗಿ ನಿಮ್ಮ ಲೈಫಲ್ಲಿ ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಆಲ್ರೆಡಿ ನಿಮ್ಮ ದೇಹದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಇದೆ ಅನ್ನೋದಾದರೆ, ಕೆಟ್ಟ ದೃಷ್ಟಿಗಳು ಬೀಳೋದಾದರೆ ಇದೇನು ಮಾಡುತ್ತೆ, ಫಸ್ಟು ಇದು ತಗೊಳುತ್ತೆ, ಆಗ ಸ್ಟೋನ್ ಬಿಟ್ಬಿಡುತ್ತೆ. ಯಾವುದಾದ್ರೂ ಒಂದು ಸ್ಟೋನ್ ಬಿಟ್ಬಿಡುತ್ತೆ. ಅದು ನಿಮ್ಮ ದೇಹದ ಒಳಗಡೆ ಯಾವ ನೆಗೆಟಿವ್ ಎನರ್ಜಿ ಆಗಿರಲಿ, ಯಾವ ದೃಷ್ಟಿ ದೋಷಗಳಾಗಿರಲಿ, ಇದು ಬರೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅಷ್ಟು ನೀಟಾಗಿ ಇದು ತಡೆದು ನಿಲ್ಲತ್ತೆ ಅಂತ ಹೇಳಬಹುದು. ಸೊ ನೀವು ಮಾರ್ಕೆಟಲ್ಲಿ ಸಾಮಾನ್ಯವಾಗಿ ಬಹಳಷ್ಟು ಈ ಥರ ಬಣ್ಣದ್ದು, ನನಗೆ ಎಷ್ಟೋ ಜನ ಬ್ಯಾಂಗ್ಳೂರಲ್ಲಿ ಎಷ್ಟೋ ಜನ ಜೆಮ್ ಸ್ಟೋನ್ಸ್ ಇಟ್ಟಿರೋರು, ಕ್ರಿಸ್ಟಲ್ಸ್ಗಳನ್ನ ಇಟ್ಟಿರೋರು ನನಗೆ ಅಡ್ವರ್ಟೈಸ್ ಮಾಡಿಕೊಡಿ ಅಂತ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ. ಆ ಕ್ರಿಸ್ಟಲ್ಸ್ಗಳನ್ನ ನೋಡಿದ ಕೂಡಲೇ ಎಷ್ಟು ಇರಿಟೇಷನ್ ಅನಿಸುತ್ತೆ ನನಗೆ ಅಂತ ಹೇಳಿದ್ರೆ, ಆ ಪ್ಲಾಸ್ಟಿಕ್ ಕ್ರಿಸ್ಟಲ್ಸ್ಗಳನ್ನು ದಿನಕ್ಕೆ 100 ಸಲ ಕೇಳ್ತಾರೆ. ನೋ ವೇ, ನಾನು ಮಾಡೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ತರಿಸೋದು ಪ್ಯೂರ್ ಕ್ರಿಸ್ಟಲ್ಸ್ಗಳು. ಅದನ್ನು ಹಾಕ್ಕೊಂಡಿದ್ದ ದಿನದಿಂದನೇ ನಿಮಗೆ ವರ್ಕ್ ಆಗಬೇಕು. ಸೊ ಹಾಗಾಗಿ ಈ ಟರ್ಕಾಯ್ಶ್ ಮಾರ್ಕೆಟಲ್ಲಿ ನಿಮಗೆ ಹೆಂಗೆಂಗೋ ಸಿಗ್ಬೋದು, ಪ್ಲಾಸ್ಟಿಕ್ಕಿಂದ ಸಿಗ್ಬೋದು. ಪ್ಲಾಸ್ಟಿಕ್ಕಿಂದ ಹಾಕೊಂಡಾಗ ನಿಮ್ಗೆ ವೇಟೇ ಇರೋದಿಲ್ಲ, ಅದ್ರ ಬಣ್ಣದಲ್ಲೇ ಅದೇನಾದ್ರೂ ಸೌಂಡಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಕ್ರಿಸ್ಟಲ್ ಅಲ್ಲ ಅಂತ ಹೇಳಿ. ಸೊ ಇದು ಟರ್ಕಾಯ್ಶ್ ಪ್ಯೂರ್ ಕ್ರಿಸ್ಟಲ್ ಆಗಿದೆ. ಸೊ ಇಲ್ಲಿರುವಂತಹ ಮಾರ್ಕ್ಗಳು ಏನಿದೆಯಲ್ಲ, ಈ ಮಾರ್ಕ್ಗಳು ಒಂದು ಗೋಲ್ಡ್ ರೀತಿಯಲ್ಲಿ ಅಥವಾ ಸಿಲ್ವರ್ ರೀತಿಯಲ್ಲಿ, ಬೆಳ್ಳಿ ಬಂಗಾರದ ರೀತಿಯಲ್ಲಿ ಮಧ್ಯದಲ್ಲಿ ಒಂದೊಂದು ಲೈನಾಗಿರುತ್ತೆ. ಸೊ ಪ್ಯೂರ್ ಕ್ರಿಸ್ಟಲ್ಸಿಗೆ ಇರುವಂತಹ ಒಂದು ಬಣ್ಣ ಅಂದರೆ ಇದೆ. ಈ ಕ್ರಿಸ್ಟಲ್ ಏನು ಟರ್ಕಾಯ್ಶ್ ಕ್ರಿಸ್ಟಲ್ ಇದೆಯಲ್ಲ, ಈ ಕ್ರಿಸ್ಟಲ್ಸ್ಗೆ ಈ ರೀತಿ ಒಂದಷ್ಟು ಮಾರ್ಕ್ಗಳಿರುತ್ತೆ. ಒಂದು ರೀತಿ ಪೈರೇಟ್ ರೀತಿ ಮಾರ್ಕ್ಗಳು ಒಳಗಡೆಯಿಂದನೇ ಇರುತ್ತೆ ಇದಕ್ಕೆ. ಸೊ ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಗುರುಬಲ ಹೆಚ್ಚುತ್ತೆ ಅಂತ ಹೇಳಬಹುದು. ಹಾಗೆ ದೃಷ್ಟಿದೋಷದಿಂದ ನೀವು ಪಾರಾಗ್ತೀರಿ ಅಂತ ಹೇಳಬಹುದು. ಲೈಫಲ್ಲಿ ಬಹಳ ವರ್ಷಗಳಿಂದ ಅಂಗಡಿಗಳನ್ನು ಇಟ್ಕೊಂಡಿದ್ರಿ, ಬಹಳ ವರ್ಷಗಳಿಂದ ಒಂದೇ ಕೆಲಸ ಮಾಡ್ತಾಯಿದ್ದೀರಿ, ಲಕ್ ಅನ್ನೋದು ಬರ್ತಾ ಇಲ್ಲ, ದುಡಿಮೆ ಇಷ್ಟೇ ಬರ್ತಾ ಇದೆ, ಎಷ್ಟೋ ವರ್ಷದಿಂದ ಅದೇ ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಜೀವನದಲ್ಲಿ ಅತಿಯಾದಂತಹ ಹಣಕಾಸನ್ನು ನಾನು ನೋಡೋದಕ್ಕಾಗ್ತಾ ಇಲ್ಲ ಅನ್ನೋರಿಗೆ ಅದ್ಭುತವಾದಂತಹ ಕ್ರಿಸ್ಟಲ್ಸ್, ನಿಮ್ಮ ಅಂಗಡಿ ಆಗಿರ್ಬೋದು, ನಿಮ್ಮ ಶಾಪ್ ಆಗಿರ್ಬೋದು, ನಿಮ್ಮ ಮಳಿಗೆಗಳಾಗಿರ್ಬಹುದು, ಒಂದು ಒಳ್ಳೆಯ ನೇಮ್ ಫೇಮ್ನ ಪಡಿಬೇಕು. ಸಾಮಾನ್ಯವಾಗಿ ಫಾರ್ ಎಕ್ಸಾಂಪಲ್ ಬಿ ಎಸ್ ಚನ್ನಬಸಪ್ಪ ಆ್ಯಂಡ್ ಸನ್ಸ್ ನೀವು ಹೇಳಿದ ಕೂಡಲೇ ನಿಮ್ಗೆ ಏನು ಐಡಿಯಾ ಬರುತ್ತೆ? ನಮ್ಮ ದಾವಣಗೆರೆ ಬಟ್ಟೆ ಅಂಗಡಿ ನೆನಪು ಬರುತ್ತೆ. ಓಕೆನಾ? ಕೆಲವರು ಅಂಗಡಿಗಳನ್ನು ನೋಡಿ ಎಲ್ಲೆಲ್ಲಿವರೆಗೂ ಹೆಸರು ಮಾಡುತ್ತೆ. ಆ ಮನುಷ್ಯ ಯಾರೋ ಏನೋ ನಿಮಗೆ ಗೊತ್ತಿರಲ್ಲ,
ಬಟ್ ಹೆಸರುಗಳನ್ನು ಹೆಂಗಿರುತ್ತೆ, ಇಟ್ಟಿರೋ ಹೆಸರುಗಳಾಗಿರ್ಬೋದು, ಆ ನೇಮ್ ಫೇಮ್ ತಂದು ಕೊಡೋದಕ್ಕೆ ಈ ರೀತಿ ಟರ್ಕಾಯ್ಸ್ನ ಹಾಕ್ಕೊಳ್ಳೋದ್ರಿಂದ ನೀವೇನೇ ಕೆಲಸ ಮಾಡಿದ್ರೂ, ಎಲ್ಲೇ ಕೈ ಇಟ್ಟರೂ ಕೂಡ ಚಿನ್ನದಂತೆ ವರ್ಕ್ ಮಾಡುತ್ತೆ. ಸುಮ್ಮನೆ ಸಲ್ಮಾನ್ ಖಾನ್ ಇಷ್ಟು ವರ್ಷದ ತನಕನೂ ಹಾಕ್ಕೊಂಡಿರಲ್ಲ. ಅವ್ರಿಗೆ ಯಾವ್ಯಾವ ರೀತಿ ಲಕ್ಗಳನ್ನು ಕ್ರಿಯೇಟ್ ಮಾಡಿ ಕೊಡ್ತಾ ಇರತ್ತೆ. ಬ್ಯಾಡ್ ಲಕ್ ಇರೋದು ರಿಮೂವ್ ಮಾಡಿರತ್ತೆ. ಸೊ ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಕಣ್ಣಿಗೆ ಕಾಣುವ ಎಕ್ಸಾಂಪಲ್ ಅಂದರೆ ಸಲ್ಮಾನ್ ಖಾನೇ ಈ ಟರ್ಕಾಯ್ಸ್ ಹಾಕ್ಸ್ಕೊಡ್ರೋದ್ರಿಂದ. ಬಟ್ ಇದನ್ನು ಹಾಕ್ಕೊಂಡ ಮೇಲೆ ಇವತ್ತು ನಾನೇನಾದರೂ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ, ಆ್ಯಕ್ಚುಲಾಗಿ ಈ ಸ್ಟೋನ್ ಏನಿದೆಯಲ್ಲ, ಈ ಸ್ಟೋನ್ ನನ್ನ ಸ್ಟೋನ್, ನಾನು ಕೈಗೆ ಹಾಕ್ಕೊಳ್ಳುವಂಥ ಸ್ಟೋನ್, ಇದನ್ನು ಬಹಳಷ್ಟು ಹಾಕ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಿದ್ದಂಥದ್ದಿದೆ, ಅಫರ್ಮೇಷನ್ಸ್ಗಳನ್ನು ಕಳಿಸಿದ್ದಂಥದ್ದಿದೆ, ನನಗೇನೆಲ್ಲ ಬೇಕು ಅದನ್ನೆಲ್ಲ ಬರೆದಿದ್ದಂಥದ್ದಿದೆ. ಈ ಹುಣ್ಣಿಮೆ ದಿನ ಆಗಿರ್ಬೋದು, 11/11 ಸಮಯದಲ್ಲಾಗಿರ್ಬೋದು. ಹಾಗೆ 11/11 ಇದನ್ನು ಹಾಕ್ಕೊಂಡು 11/11 ಕೂತ್ಕೊಂಡು ನೀವು ಡೀಪ್ ಬ್ರೀತ್ ಮಾಡಿ, 11:10 ನೀವು ಮಾಡ್ಕೊಳ್ಳಿ, ಡೀಪ್ ಬ್ರೀತ್ ಮಾಡಿ 11:11 ನೀವೇನೆಲ್ಲ ಅಂದ್ಕೊಂಡಿದ್ದೀರಿ, ಏನೆಲ್ಲ ಆಗಬೇಕು ಅಂದ್ಕೊಂಡಿದ್ದೀರಿ, ಆ 1 ನಿಮಿಷದಲ್ಲಿ ವಿಜುವಲೈಸೇಷನ್ ಮಾಡ್ತಾ ಹೋಗಿ. ಏಕೆಂದರೆ ಇದಕ್ಕೂ ಕೂಡ ದಾರಿ ತೋರಿಸ್ತಾ ಇರುತ್ತೆ. ಏನು ಬೇಕು ನಿನಗೆ ಅಂತ ಇದು ಕೇಳ್ತಾ ಇರುವಾಗ ನೀವು ಅದಕ್ಕೆ ಹೇಳ್ತಾ ಹೋದಂಗೂ ಕೂಡ ಅದು ತರೋದಕ್ಕೆ ರೆಡಿ ಮಾಡ್ತಾನೇ ಇರುತ್ತೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬೋದು. ಸೊ ಇದು ಪೈರೇಟ್. ಆಬ್ವಿಯಸ್ಲಿ ನೀವು ಪೈರೇಟ್ನ ನಾನು ತೋರಿಸಿದ್ದೀನಿ. ಇದಂತೂ ಬರೀ ದುಡ್ಡಿನ ಹೊಳೆನೇ ಸುರಿಸುತ್ತೆ. ಅದು ಎಂಥವನೇ ಹಾಕಿರಲಿ, ಓಕೆ, ಇದು ಯಾವಾಗಲೂ ಕೂಡ ದುಡ್ಡಿನ ಮಳೆನೇ ಸುರಿಸೋದ್ರಿಂದ ಇದಕ್ಕೆ ಫೂಲ್ಸ್ ಗೋಲ್ಡ್ ಅಂತ ಕರೀತಾರೆ. ಆಬ್ವಿಯಸ್ಲಿ ಇದು ನಿಮಗೆ ಗೊತ್ತಿದೆ, ನೀವು ಸಾಕಷ್ಟು ಜನ ಹೀಲ್ ಮಾಡಿಸಿ ತೊಗೊಂಡಿದ್ದೀರಿ, ಎಲ್ಲನೂ ಆಗಿದೆ. ಬಟ್ ಆದರೆ ನೀವು ಈ ಟರ್ಕಾಯ್ಸ್ ಜೊತೆಯಲ್ಲಿ ಈ ರೀತಿ ನಾನೇನೋ ಹಾಕ್ಕೊಳ್ಬೋದು, ಓಕೆ, ಬಟ್ ಆದರೆ ಇದನ್ನು ತೊಗೊಳ್ಳೋದಕ್ಕೆ ಬಹಳಷ್ಟು ಕಾಸ್ಟ್ಲಿ ಜಾಸ್ತಿ ಆಗುತ್ತೆ, ಹಣ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ಪೈರೇಟ್ ಮಿಕ್ಸ್ ಟರ್ಕಾಯ್ಸ್ನ ಮಾಡಿದ್ದೀನಿ. ಇದರಿಂದ ಪ್ರತಿ ದಿನವೂ ಕೂಡ ಹಣನ ನೀವು ನೋಡ್ತೀರಿ. ಹಾಗೆ ಟರ್ಕಾಯ್ಸ್ ಇರೋದ್ರಿಂದ ಗುಡ್ ಲಕ್ ಇದೆ. ಹಾಗೆ ನೀವು ಯಾವುದೇ ಒಂದು ನೇಮ್ ಫೇಮ್ ಅದೃಷ್ಟ ಎಲ್ಲರ ಮುಂದೆನೂ ಕೂಡ ನಾನು ಶೈನ್ ಆಗಿ ಕಾಣಿಸ್ಬೇಕು, ನಾನೇ ಒಂದು ಯೂನಿಕ್ ಆಗಿ ಕಾಣಿಸ್ಬೇಕು ಅನ್ನೋದಾದರೆ ಈ ಪೈರೇಟ್ ಜೊತೆಗೆ ಟರ್ಕಾಯ್ಸ್ನ ಹಾಕ್ಕೊಳ್ಳಿ. ಇಲ್ಲ ನನಗೆ ಫಸ್ಟು ಟರ್ಕಾಯ್ಸ್ ಬೇಕೇ ಬೇಕು ಅನ್ನೋದಾದರೆ ನೀವು ತೊಗೊಳ್ಳೋ ಎಬಿಲಿಟಿ ಇದ್ದರೆ ತೊಗೊಳ್ಳಿ ಟರ್ಕಾಯ್ಸ್. ಪೈರೇಟ್ ಜೊತೆ ಮಿಕ್ಸ್ ಮಾಡಿ ಹಾಕ್ಕೊಂಡಾಗ ಪ್ರತಿದಿನನೂ ನೀವು ಪೈರೇಟ್ ಸಪ್ರೇಟ್ ಟರ್ಕಾಯ್ಸ್ ಸಪ್ರೇಟ್ ಹಾಕ್ಕೊಂಡು ನೋಡಿ, ಅದರ ಮ್ಯಾಜಿಕ್ಕೇ ಬೇರೆ. ಅದರಲ್ಲೂ ಎನರ್ಜೈಸ್ ಮಾಡಿ ನಾವು ಕೊಟ್ಟಾಗ, ನಿಮ್ಮ ಹೆಸರುಗಳಲ್ಲಿ ಎನರ್ಜೈಸ್ ಮಾಡಿ ಕೊಟ್ಟಾಗ ಆ ಮ್ಯಾಜಿಕ್ಕೇ ಬೇರೆ ಅಂತಲೇ ಹೇಳಬಹುದು. ಅಷ್ಟು ಅದ್ಭುತವಾಗಿ ಈ 2 ಕ್ರಿಸ್ಟಲ್ಸ್ ಏನಿದೆಯಲ್ಲ, ನೀವು ಹಾಕ್ಕೊಂಡಿದ್ದ ದಿನದಿಂದನೇ ಯಾವುದ್ಯಾವುದೋ ಮೂಲದಲ್ಲಿಂದ ಹಣ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ಯಾವುದೋ ಒಂದು ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗೋದಕ್ಕೆ ಶುರುವಾಗುತ್ತೆ. ಹಾಗೆ ಇನ್ನೊಂದು ಹೇಳಬೇಕು ಅನ್ನೋದಾದರೆ, ಟರ್ಕಾಯ್ಸ್ ಹಾಕ್ಕೊಳ್ಳೋದ್ರಿಂದ ನಿಮ್ಮ ವಿಶುದ್ಧ ಚಕ್ರ, ನಿಮ್ಮ ಮಾತು ತುಂಬ ಪ್ಯೂರಿಫೈ ಆಗಿರುತ್ತೆ. ಏನೇ ಕೆಟ್ಟ ಮಾತನಾಡ್ತಾ ಇರ್ಬೋದು, ಜಗಳಗಳಾಡ್ತಾ ಇರ್ಬೋದು, ಕೋಪದಲ್ಲಿ ಇನ್ನೇನೋ ಶಾಪಗಳನ್ನು ಹಾಕುವಂಥದ್ದಾಗಿರ್ಬೋದು, ಅದೆಲ್ಲ ಮಾಡ್ತಿರಲ್ಲ, ಅದನ್ನೆಲ್ಲನೂ ಕೂಡ ಕಂಟ್ರೋಲಿಗೆ ತಗೊಳುತ್ತೆ. ಹಾಗೆ ನಿಮ್ಮ ಮಾತೇ ವೇದವಾಕ್ಯ ಅನ್ನುವ ರೀತಿಯಲ್ಲಿ ಕೆಲವು ಜನಗಳು ಅಟ್ರ್ಯಾಕ್ಟ್ ಆಗುತ್ತೆ. ಎಸ್, ಟರ್ಕಾಯ್ಸ್ಗೆ ಅಷ್ಟು ಅದ್ಭುತವಾದಂತಹ ಶಕ್ತಿ ಇದೆ ಅಂತ ಹೇಳಬಹುದು. ಟರ್ಕಾಯ್ಸ್ ಈ ರೀತಿಯಲ್ಲಿರುತ್ತೆ. ಸುಮ್ಮನೆ ಎಲ್ಲೆಲ್ಲೋ ತೊಗೊಂಡು ಯಾಮಾರೋದಕ್ಕೆ ಹೋಗಬೇಡಿ. ನಿಮಗೆ ಪ್ಯೂರ್ ಕ್ರಿಸ್ಟಲ್ಸ್ಗಳ ಮಾತ್ರ ಎಲ್ಲಿ ದೊರಕುತ್ತೆ ಅಲ್ಲಿ ಮಾತ್ರ ತೊಗೊಳ್ಳಿ. ಯಾಕೆಂತ ಹೇಳಿದ್ರೆ, ನನಗೆ ಅಡ್ವರ್ಟೈಸ್ಮೆಂಟಿಗೆ ಸಾವಿರಾರು ಜನ ಕೇಳ್ತಾರೆ. ನನಗೆ ಆಲ್ರೆಡಿ ಇಲ್ಲಿ 118 ಕಡೆಯಿಂದ ಕಾಲ್ ಬಂದಿರೋದು ಅಡ್ವರ್ಟೈಸ್ ಮಾಡಿಕೊಡಿ ಅಂತ ಹೇಳಿ. ನಾನು ಯಾವ ಸೋಪಿಗೂ ಅಡ್ವರ್ಟೈಸ್ಮೆಂಟ್ ಮಾಡಿಕೊಡೋಲ್ಲ, ಯಾವ ಮಂತ್ರವಾದಿಗಳಿಗೂ ಮಾಡಿಕೊಡಲ್ಲ, ಯಾವ ಕ್ರಿಸ್ಟಲ್ಸ್ ಸುಮ್ಮನೆ ಡಮ್ಮಿ ಕ್ರಿಸ್ಟಲ್ಸ್. ಯಾರು ಮೊನ್ನೆ ಸಿಟ್ರಿನ್ ಕ್ರಿಸ್ಟಲ್ಸ್ ಹೇಗಿದೆ ತೋರಿಸಿ ನೋಡೋಣ ಅಂತ ಹೇಳಿದ್ರೆ, ಯಾವುದೋ ಯೆಲ್ಲೋ ಕಲರ್ ಮಣಿಯಿಂದ ಮಾಡಿದ್ದಾರೆ. ದಿನಕ್ಕೆ 20,000 ರೂಪಾಯಿ ಕೊಟ್ಟರು ನಮ್ಗೆ ಆ ಥರ ಅವಶ್ಯಕತೆ ಇಲ್ಲ. ಸೊ ಯಾರಿಗೆಲ್ಲ ನೇಮ್ ಫೇಮ್ ನಿಮ್ಮ ಮಕ್ಕಳಿಗೆ ಹಾಕ್ಸೋದ್ರಿಂದನೂ ಕೂಡ ಟರ್ಕಾಯ್ಸ್ ಈಗಿಂದಾನೇ ಅವರ ವಿಶುದ್ಧ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಹಾಗೆ ಇಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಡೋದ್ರಿಂದ ನಮ್ಮ ಮಣಿಪುರ ಚಕ್ರನೂ ಕೂಡ, ಪೈರೇಟ್ ಹಾಕ್ಕೊಳ್ಳೋದ್ರಿಂದ ಮಣಿಪುರ ಚಕ್ರನೂ ಕೂಡ ಆ್ಯಕ್ಟಿವೇಟ್ ಆಗೋದ್ರಿಂದ ಯಾವಾಗಲೂ ಕೂಡ ಸಮಾಧಾನವಾಗಿರುತ್ತೆ. ಅದರಲ್ಲೂ ಅದ್ಭುತವಾಗಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು, ನೆಗೆಟಿವಿಟಿ ಆಗಿರಬಹುದು, ಫಸ್ಟ್ ತೆಗೆದು ಹಾಕುತ್ತೆ ಟರ್ಕಾಯ್ಸ್. ನಿಮ್ಮ ದೇಹದಲ್ಲಿ ಏನೇ ಇರಲಿ, ಇದನ್ನು ಹಾಕ್ಕೊಂಡಿದ್ದ ದಿನದಿಂದನೂ ಕೂಡ
ಒಳ್ಳೆ ಸುದ್ದಿಗಳನ್ನು ಕೇಳುವಂಥದ್ದು, ಗುಡ್ ಲಕ್ನ ಕ್ರಿಯೇಟ್ ಮಾಡೋದಕ್ಕೆ ಇದು ಒಂದು ಹಾದಿಗಳನ್ನು ಹುಡುಕ್ತಾನೆ ಇರುತ್ತೆ. ಇದನ್ನು ಹಾಕ್ಕೊಂಡು ಏನಾದ್ರು ಕಂಟಿನ್ಯೂಸ್ 6 ತಿಂಗಳು ನೀವು ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಪ್ರತಿದಿನ ಹಣ ನೋಡುವಂತಹ ಬಿಸ್ನೆಸ್ನ ಶುರು ಮಾಡ್ತೀರಾ ಅಂತ ಹೇಳ್ಬೋದು. ಪ್ರತಿದಿನ ನೋಡುವಂತಹ ರೀತಿಯಲ್ಲಿ ಬೆಳಿತೀರಾ ಅಂತ ಹೇಳ್ಬೋದು. ಯಾರೆಲ್ಲ ನೀವು ಬೆಳೆಯೋದಕ್ಕೆ ಆಗೋದೇ ಇಲ್ಲ ಅಂತ ಚಾಲೆಂಜ್ ಮಾಡಿಕೊಂಡು ಅವರು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದಾರೋ ಅವರು ಮುಂದೆ ಎಲ್ಲ ಅವರ ದೃಷ್ಟಿ ತಾಕದೆ ನೀವು ನಿಮ್ಮ ಲೈಫಲ್ಲಿ ಅದೃಷ್ಟದ ಬಾಗಿಲತ್ತಕ್ಕೆ ಹೋಗ್ತೀರಿ. ಆ ಅದೃಷ್ಟದ ಬಾಗಿಲು ಕೂಡ ನಿಮಗೆ ತೆಗಿಯತ್ತೆ ಅಂತ ಹೇಳ್ಬೋದು. ಟರ್ಕಾಯಿಷ್ಗೆ ಇರುವಂತಹ ಏನು ಕೆಪಾಸಿಟಿನೇ ಅದು. ಟರ್ಕಾಯಿಶ್ ಆ್ಯಕ್ಚುಲಾಗಿ ನಾನು ಮತ್ತೊಮ್ಮೆ ಹೇಳಬೇಕಾಗತ್ತೆ, ರಾಜ ಮಹಾರಾಜರಿಗೆಲ್ಲ ಹಾಕ್ತಾಯಿದ್ರು ಅಂತ ಹೇಳಿದ್ರೆ ಇನ್ನಷ್ಟು ಹೆಸರು ಕೀರ್ತಿಗಳನ್ನು ತರಲಿ ಅಂತ ಹೇಳಿ ಹಾಕ್ತಾಯಿದ್ರು. ರಾಣಿಯರು ಕಿರೀಟದಲ್ಲೂ ಕೂಡ ಈ ಟರ್ಕಾಯಿಷ್ನ ಹಾಕ್ತಾಯಿದ್ರು, ಹೆಸರು ಕೀರ್ತಿಗಳನ್ನು ತರಲಿ, ಯಾವ ದೃಷ್ಟಿಗಳು ಕೂಡ ಯಾವ ಮಾಟ ಮಂತ್ರಗಳನ್ನು ಕೂಡ ನಮ್ಮ ರಾಜರಿಗೆ ತಾಕದೆ ಇರಲಿ ಅನ್ನೋದಕ್ಕೋಸ್ಕರ ಇದನ್ನು ಧರಿಸ್ತಾ ಇದ್ರು, ಇದನ್ನು ಕೊಡ್ತಾ ಇದ್ರು. ಹಾಗೆ ಏನೇ ಆದ್ರೂ ಕೂಡ ಜಯನ ಸಾಧಿಸ್ಕೊಂಡೇ ಬರಲಿ ನಮ್ಮ ಇದಕ್ಕೆ ಅಂತ ಹೇಳಿ ನಮ್ಮ ದೇಶಕ್ಕೆ ಅನ್ನುವಂತಹ ರೀತಿಯಲ್ಲಿ ಟರ್ಕಾಯಿಷ್ನ ಕೊಡ್ತಾಯಿದ್ರು. ಸೊ ಅದೇ ರೀತಿಯಾಗಿ ಇವತ್ತು ಹುಣ್ಣಿಮೆ ಇರೋದ್ರಿಂದ ಟರ್ಕಾಯಿಷ್ನ ನಾವು ಕೂಡ ಎನರ್ಜೈಸ್ ಮಾಡ್ತಾ ಇದ್ದೀವಿ. ಬೇಗ ಬುಕ್ ಮಾಡ್ಕೊಳ್ಳಿ, ಇದು ಖಾಲಿ ಆಗೋದಕ್ಕಿಂತ ಮುಂಚೆ. ಯಾಕೆಂದರೆ ಮತ್ತು ಕೂಡ ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸೋದಕ್ಕೆ ಮತ್ತೆ 15ರಿಂದ 20 ದಿನಗಳು ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಈಗ ಹುಣ್ಣಿಮೆಗೆ ರೆಡಿ ಇದೆ. ಸೊ ಬೇಗ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡಿಕೊಂಡು 11 ದಿನಗಳ ಕಾಲ ಹೀಲಿಂಗ್ ಎನರ್ಜೈಸ್ ಮಾಡಿ ನಿಮಗೆ ಕಳಿಸುವಂಥದ್ದಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ಅಥವಾ ಡಿಸ್ಪ್ಲೇಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.